ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ 3ನೇ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ನೇತ್ರಗಳು, ನೇತ್ರ ರಸದೃಷ್ಟಿ, ಕಣ್ಣು ರೆಪ್ಪೆಗಳ ಸೌಂದರ್ಯ, ನೇತ್ರತ್ರಯ ಸೌಂದರ್ಯ, ನೇತ್ರತ್ರಯ ಸಂಭೇದ, ಕಣ್ಣು ಮಿಟುಕಿಸುವಿಕೆ ಅಂದರೆ ಉನ್ಮೇಷ ನಿಮಿಷೋತ್ಪನ್ನಗಳು, ಆಕರ್ಣಾಂತ ನೇತ್ರಗಳು, ದೃಷ್ಟಿಯಲ್ಲಿರುವ ಚಮತ್ಕಾರಗಳನ್ನು ಭಕ್ತರ ಹೃದಯಗಳೆಂಬ ಚಿತ್ರಪಟದ ಮೇಲೆ ಅದ್ಭುತ ಚಿತ್ರಗಳಾಗಿ ಚಿತ್ರಿಸಿ ತೋರಿಸಿದಂತೆ ಅಕ್ಷರ ವಿನ್ಯಾಸಗಳ ಕವಿತ್ವ ಝರಿಯಲ್ಲಿ ವರ್ಣಿಸಿದ್ದಾರೆ. ತಾವು ಅದನ್ನು ದರ್ಶಿಸಿದ ಆ ತಾಯಿಯ ನೇತ್ರಗಳನ್ನು ಅವೇ ಈ ಜಗತ್ತಿಗೆ ಜೀವನವನ್ನು ಕರುಣೆಯನ್ನೂ ಪ್ರಸಾದಿಸುವುದು. ಆದ್ದರಿಂದ ಆ ತಾವೇ ಅಂದರೆ ಸ್ವತಃ ಶಂಕರಾಚಾರ್ಯರೇ ದರ್ಶಿಸಿದ ಆ ತಾಯಿಯ ನೇತ್ರಗಳನ್ನು ಅವರು ನಮ್ಮೆಲ್ಲರಿಗೂ ದರ್ಶನ ಮಾಡಿಸಿ ನಮ್ಮೆಲ್ಲರನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ಆ ಪರಿವ್ರಾಜಕಾಚಾರ್ಯರು 50ರಿಂದ 57ನೇ ಶ್ಲೋಕದವರೆಗೂ ಅಂದರೆ ಆ 8 ಶ್ಲೋಕಗಳಲ್ಲಿ ಎಷ್ಟು ಆಶಿಸಿದ್ದಾರೆ ಎಂಬುದು ಅರ್ಥವಾಗುತ್ತದೆ. ಶ್ಲೋಕ 51. ಜಗನ್ಮಾತೆಯ ನೇತ್ರಗಳ ರಸದೃಷ್ಟಿ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಶೃಂಗಾರಾರ್ಧ್ರ ತದಿತರಜನೆ ಕುತ್ಸನಪರ ಸರೋಷಾ ಗಂಗಾಯಾಂ ಗಿರಿಶಚರಿತೆ ವಿಸ್ಮಯವತಿ ಹರಾಹಿಭ್ಯೋ ಭೀತ ಸರಸಿರುಹ ಸೌಭಾಗ್ಯ ಜನನೀ ಸಖಿ ಸೂಕ್ಷ್ಮೇರಾತೆ ಮಯಿ ಜನನಿ ದೃಷ್ಟಿ ಸಕರುಣಾ. ಈ ಶ್ಲೋಕದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರು ಕೈಲಾಸದಲ್ಲಿ ತನ್ನ ಕುಟುಂಬದವರೊಡನೆ, ಭಕ್ತರೊಡನೆ, ದಾನವ ಗುಣಗಳು ಇರುವವರಲ್ಲಿ, ಗಂಡನೊಡನೆ, ಗಂಡನ ಕೊರಳಿನ ಸರ್ಪದೊಡನೆ, ಪರಿಚಾರಕರೊಡನೆ ಹೇಗೆ ನವರಸ ಭರಿತವಾದ ದೃಷ್ಟಿಯನ್ನು ಪ್ರಸರಿಸುತ್ತಾಳೆ ಎಂಬುದನ್ನು ವಿವರಿಸುತ್ತಾರೆ. ಇದರ ಅರ್ಥ ಹೀಗಿದೆ: ಓ ಜಗನ್ಮಾತೆ, ಶಿವ, ಭವಾನಿ, ನಿನ್ನ ಪತಿಯಾದ ಕೈಲಾಸಪತಿಯಲ್ಲಿ ನಿನ್ನ ದೃಷ್ಟಿ ಶೃಂಗಾರ ರಸಪೂರ್ಣವಾಗಿರುತ್ತದೆ. ಇದು ಸಹಜವೇ. ಮಿಕ್ಕವರಲ್ಲಿ ಅಂದರೆ ದಾನವ ಗುಣಗಳಿಂದ ನಿನ್ನನ್ನು ಜಗನ್ಮಾತೆ ಎಂಬುದನ್ನು ಮರೆತು ನಿನ್ನೆಡೆಗೆ ಅಸಭ್ಯವಾಗಿ ನೋಡುವವರು, ನಿನ್ನ ಕುರಿತು ಹಾಗೆ ಆಲೋಚನೆ ಮಾಡುವವರು, ಮಾತನ್ನಾಡುವವರು ಆದ ರಾಕ್ಷಸಾಧಮರಲ್ಲಿ ನಿನ್ನ ನೋಟ ಕುತ್ಸಿತವಾಗಿ ಕ್ರೂರವಾಗುತ್ತದೆ. ಶ್ರೀದೇವಿ ಭಾಗವತದಲ್ಲಿ ಶುಂಭ ನಿಶುಂಭರೆಂಬ ರಾಕ್ಷಸರು ಹಾಗೆ ಕುಸಂಸ್ಕಾರ ಭಾವದಿಂದ ನೋಡಿ ಆಕೆಯನ್ನು ತಮ್ಮ ಮನೆಯೊಡತಿಯನ್ನಾಗಿ ಮಾಡಿಕೊಳ್ಳಬೇಕೆಂಬ ವಾಂಛೆಯಿಂದ ಆ ಜಗನ್ಮಾತೆಯೊಡನೆ ಯುದ್ಧದಲ್ಲಿ ತಮ್ಮ ತಮ್ಮ ರಾಕ್ಷಸ ಗಣಗಳನ್ನೆಲ್ಲ ಆ ತಾಯಿಯ ಕೋಪಾಗ್ನಿಗೆ ಬಲಿಕೊಟ್ಟು ಕೊನೆಗೆ ತಾವು ಮರಣ ಹೊಂದಿದರು. ಇಂತಹ ದಾನವರಲ್ಲಿ ಆ ತಾಯಿಯ ದೃಷ್ಟಿ ಕ್ರೂರವಾಗುತ್ತದೆ. ಇನ್ನು ನಿನ್ನ ಸವತಿಯಾದ ಗಂಗಾದೇವಿಯ ವಿಷಯದಲ್ಲಿ ನಿನ್ನ ಗಂಡನಾದ ಸದಾಶಿವ ಆಕೆಯನ್ನು ತಲೆಯ ಮೇಲಿಟ್ಟುಕೊಂಡು ಆಕೆಗೆ ಗೌರವ ಅನುರಾಗ ಹಂಚಿಕೊಡುತ್ತಿದ್ದಾನೆಂದು ತಿಳಿದು ಸ್ತ್ರೀ ಸಹಿತವಾದ ಅಸೂಯಾಪೂರಿತವಾದ ಸ್ತ್ರೀ ಸಹಜವಾದ ಅಸೂಯೆಯಿಂದ ರೋಷದಿಂದ ತುಂಬಿ ಹೋಗುತ್ತಿದೆ ನಿನ್ನ ನೋಟ. ಆದರೆ ಆ ಭಾವದಲ್ಲಿ ಅಂತಹ ನೋಟ ಬಹಳ ಹೊತ್ತಿರುವುದಿಲ್ಲ. ನಿನ್ನ ಪತಿಯಾದ ಪರಶಿವನಿಗೋಸ್ಕರ ತೀವ್ರವಾದ ತಪಸ್ಸು ಮಾಡಿ ಮತ್ತೆ ಆಕೆಯ ಒಡತಿಯಾದವಳಲ್ಲವೇ ನೀನು? ಆತನ ಮೇಲೆ ನಿನ್ನ ಅಪರಿಮಿತವಾದ ಪ್ರೇಮ, ಗೌರವ, ಅಭಿಮಾನ, ಭಕ್ತಿ, ಪ್ರಪತ್ತಿಗಳಿವೆ. ಅದರಿಂದ ಆ ಸ್ವಾಮಿಯ ಅದ್ಭುತ ಚರಿತ್ರೆಯಾದ ಶಿವಪುರಾಣವನ್ನು ಕೇಳುತ್ತಿರುವಾಗಲೆಲ್ಲ, ಶಿವ ಸಂಬಂಧವಾದ ಕಾವ್ಯಗಳನ್ನು ಕೇಳುವಾಗಲೆಲ್ಲ, ಕಾಮ ದಹನಕ್ಕೆ ಕಾರಣೀಭೂತವಾದ ಶಿವನ ಫಾಲಾಗ್ನಿ ನೇತ್ರವನ್ನು ನೋಡಿದಾಗಲೆಲ್ಲ ಈ ಕಣ್ಣೇನ ಎಲ್ಲ ಲೋಕಗಳನ್ನು ಹಾಯಾಗಿ ಕಾಪಾಡುತ್ತಿರುವುದು ಎಂದುಕೊಂಡು ವಿಸ್ಫಾರಿತ ನೇತ್ರ ವಿಸ್ಮಯ ಪ್ರದರ್ಶನ ಮಾಡುತ್ತದೆ ನಿನ್ನ ಆ ನೋಟ.
ನಿನ್ನ ಗಂಡನಾದ ಪರಮಶಿವನ ಜಟಾಜೂಟದ ಸುತ್ತಲೂ ಕಂಠದ ಸುತ್ತಲೂ ಆಭರಣಗಳಂತೆ ಸುತ್ತಿಕೊಂಡಿರುವ ಸರ್ಪಗಳನ್ನು ನೋಡಿದಾಗ ಕ್ಷಣಕಾಲ ನಿನ್ನ ಕಣ್ಣುಗಳಲ್ಲಿ ಭಯದ ಸೂಚನೆ ಕಾಣುತ್ತಿದೆ. ಸರ್ಪಗಳನ್ನು ಅಕಸ್ಮಾತ್ತಾಗಿ ನೋಡಿದರೆ ಯಾರಿಗಾದರೂ ಭಯವಾಗುವುದು ಅಲ್ಲವೇ? ಈ ಭಯಾನಕ ದೃಷ್ಟಿಯಿಂದ ನೋಡುತ್ತಿರುವ ಕೆಂಪು ಹೂವಿನಂತೆ ಬದಲಾದ ನಿನ್ನ ಕಣ್ಣುಗಳು, ಕಣ್ಣ ನೋಟಗಳು ತಕ್ಷಣವೇ ಭಯವನ್ನು ಅಡಗಿಸಿಕೊಂಡು ಈ ಸರ್ಪಗಳು ನನ್ನನ್ನೇನು ಮಾಡಬಲ್ಲವು ಎನ್ನುವ ವೀರ ರಸ ಭಾವವನ್ನೂ ಕೂಡ ಪ್ರದರ್ಶಿಸುತ್ತಿವೆ. ಇನ್ನೂ ನಿರಂತರವಾಗಿ ಭಕ್ತಿ ಪುರಸ್ಸರವಾಗಿ ನಿನ್ನ ಪಾದ ಸೇವೆಯೇ ನಮ್ಮ ಪರಮಾವಧಿಯೆಂದು ಭಾವಿಸುತ್ತಾ ನಿನ್ನ ಸೇವೆ ಮಾಡುತ್ತಾ ನಿನ್ನನ್ನು ಮೆಚ್ಚಿಸುತ್ತಿರುವ ಪರಿಚಾರಕರಲ್ಲಿ ಹಾಸ್ಯ ರಸ ತುಂಬಿದ ಮಾತುಗಳನ್ನಾಡುತ್ತಾ ಅವರನ್ನು ನಗಿಸುತ್ತಾ ಅವರಲ್ಲಿ ಜಗನ್ಮಾತೆ ನಮ್ಮ ತಾಯಿ ಎನ್ನುವ ಭಾವವನ್ನು, ಆತ್ಮೀಯ ಭಾವದಿಂದ ತುಂಬಿದ ಭಕ್ತಿಯನ್ನು ಪ್ರಸಾದಿಸುತ್ತಿದೆ ನಿನ್ನ ದೃಷ್ಟಿ. ಶ್ರೀಕೃಷ್ಣನಲ್ಲಿ ಹೇಗೆ ಗೋಪಬಾಲಕರು ಗೋಪಿಗಳು ಇದೇ ತರಹೆಯ ಹಾಸ್ಯರಸ ಪ್ರಧಾನ ಆತ್ಮೀಯತೆಯನ್ನು, ದೃಷ್ಟಿಯನ್ನು ಹಂಚಿಕೊಂಡು ಧನ್ಯರಾದರು ಅಲ್ಲವೇ? ಇನ್ನು ನನ್ನಂತಹ, ಅಂದರೆ ನಿನ್ನ ಪಾದಗಳಿಗೆ ಶರಣಾಗತಿಯಾದ ಭಕ್ತರಿಗೆ ನಿನ್ನ ನೇತ್ರಗಳು ಅಪಾರ ಕರುಣಾ ರಸ ದೃಷ್ಟಿ ಸುರಿಸುತ್ತಿವೆ. ಕರುಣ ಕಿರಣಗಳೆನ್ನುವ ನಿನ್ನ ದೃಷ್ಟಿ ನನ್ನ ಮೇಲೆ ಹರಿಯದಿದ್ದರೆ ಈ ಕವಿತ್ವವನ್ನು, ನಿನ್ನನ್ನು, ನಿನ್ನ ನೋಟವನ್ನು ದರ್ಶಿಸಬಲ್ಲ, ವರ್ಣಿಸಬಲ್ಲ ಶಕ್ತಿ ನನಗೆ ಹೇಗೆ ತಾನೇ ಬರುತ್ತಿತ್ತು? ಎಷ್ಟು ಜನ್ಮಗಳ ಪುಣ್ಯ ಫಲವೋ ನಿನ್ನ ಪಾದಗಳಿಂದ ಶಿರಸ್ಸಿನವರೆಗೂ ದರ್ಶನ ಮಾಡಿ ವರ್ಣಿಸುವ ಭಾಗ್ಯ ನನಗೆ ದೊರೆಯಿತು. ನಿನ್ನ ಕರುಣಾ ರಸ ದೃಷ್ಟಿ ವೃಷ್ಟಿ ಅದೊಂದೇ ಇದಕ್ಕೆಲ್ಲ ಕಾರಣ ಎಂದರು ಭಗವತ್ಪಾದರು. ಶಾಂತಂ ಪರಮಾನಂದ ಸ್ವರೂಪಂ ಎನ್ನುತ್ತಾರೆ ಹಿರಿಯರು. ಶ್ರೀಮಾತೆ ಸಹಜ ಶಾಂತ ಸ್ವರೂಪಿಣಿ. ಅದರಿಂದಲೇ ನವರಸಗಳಲ್ಲಿ ಒಂದಾದ ಶಾಂತವನ್ನು ಪ್ರತ್ಯೇಕವಾಗಿ ಪ್ರದರ್ಶಿಸಬೇಕಾದ ಅವಶ್ಯಕತೆ ಇಲ್ಲ. ಅಂತಹ ನವರಸ ಭರಿತವಾದ ಆ ಜಗನ್ಮಾತೆಯ ಕರುಣಾ ರಸ ದೃಷ್ಟಿ ಒಂದು ಕ್ಷಣ, ಒಂದೇ ಒಂದು ಕ್ಷಣ ನಮ್ಮ ಮೇಲೆ ಹರಿಯಬಲ್ಲದಾದರೆ ಅದಕ್ಕಾಗಿ ಆ ತಾಯಿಯ ಸ್ತೋತ್ರ, ನಾಮ, ಜಪ, ಸೌಂದರ್ಯ ಲಹರಿ ಪಾರಾಯಣಗಳಿಂದ ಏನಾದರೊಂದರಿಂದ ಚಿತ್ತಶುದ್ಧಿಯಿಂದ ಭಕ್ತಿ ಶ್ರದ್ಧೆಗಳಿಂದ ಮಾಡಿ ನಾವು ಅರ್ಹತೆಗೊಳಿಸಿಕೊಳ್ಳುವುದಾದರೆ ಅದೇ ಈ ಮಾನವ ಜನ್ಮಕ್ಕೆ ಸಾರ್ಥಕತೆ. ಬೆಟ್ಟದಷ್ಟು ಅರ್ಥವನ್ನು ಒಂದು ಶ್ಲೋಕದಲ್ಲಿ ತುಂಬಿಟ್ಟು ಪ್ರಸಾದಿಸಿದ್ದಾರೆ ಜಗದ್ಗುರುಗಳು. ಈ ಶ್ಲೋಕವನ್ನು ಪ್ರತಿದಿನ 1000 ಸಲ ಜಪಿಸಿದವರಿಗೆ ಯಂತ್ರಪೂಜಾ ವಿಧಾನದಲ್ಲಿ ಹೇಳುವಂತೆ ಸರ್ವಜನ ವಶ್ಯತ್ವ ಸಿದ್ಧಿಸುತ್ತದೆಂದು ತಾಂತ್ರಿಕ ಶಾಸ್ತ್ರಜ್ಞರು ಹೇಳುತ್ತಾರೆ. ಇಲ್ಲಿ ಸರ್ವಜನ ವಶ್ಯ ಎಂದರೇನು? ಪಾರಾಯಣದಿಂದ ನಮ್ಮಲ್ಲಿ ವಿನಯ, ವಿವೇಕ, ಜ್ಞಾನ, ಸ್ಥಿತಪ್ರಜ್ಞತ್ವದಂತಹ ಲಕ್ಷಣಗಳು ಬರುತ್ತವೆ. ಆ ಗುಣಗಳಲ್ಲಿ ತೇಜಸ್ಸು ಅಂತಹ ಭಕ್ತರ ಮುಖದಲ್ಲಿ ಸ್ಫುಟವಾಗಿ ಕಾಣುತ್ತದೆ. ದೈವಿ ತೇಜಸ್ಸಿನ ಮುಂದೆ ಸರ್ವರು ಶಿರಭಾಗಿಸುತ್ತಾರೆ. ಭಕ್ತಿ ಗೌರವ ಪುರಸ್ಸರವಾಗಿ ಮೊದಲು ಆ ಲಕ್ಷಣಗಳನ್ನು ಸಾಧಿಸಬೇಕು ನಾವು, ಅಲ್ಲವೇ? ಒಂದು ಶ್ಲೋಕ 1000 ಸಲ ಯಾವುದೋ ಸಿದ್ಧಿಯನ್ನು ಕೋರಿ ಆಶೆಪಡುತ್ತಾ ಆಯಾಸಪಟ್ಟು ಜಪಿಸಿ ಬಿಪಿ ಹೆಚ್ಚಿಸಿಕೊಳ್ಳದೆ ನಿಯಮವಾಗಿ ಪ್ರತಿದಿನ ಸೌಂದರ್ಯ ಲಹರಿಯಲ್ಲಿನ ಶ್ಲೋಕಗಳನ್ನು 1 ಸಲ ಮನನ ಮಾಡಿಕೊಳ್ಳೋಣ. ಅದನ್ನು ಪಾರಾಯಣ ಮಾಡಿದರೆ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ, ತಪ್ಪದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.